ಹಾಯ್ ಗಾಯ್ಸ್, ನಾನು ಪ್ರಜ್ವಲ್ ಮಾತಾಡ್ತಾ ಇರೋದು. ಸೊ ನಾನು ಬಂದಿರೋ ವಿಷಯ ಏನಂತಂದರೆ, ಈ ಆನ್ಲೈನಲ್ಲಿ ಯಾವ ಥರ ಫ್ರಾಡ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಇದು ನನಗೆ ಬೆಳಗ್ಗೆ ಆಗಿದ್ದ ಎಕ್ಸ್ಪೀರಿಯೆನ್ಸು. ಸೊ ನೀವು ಕೇಳಿರ್ತೀರಾ, ಈ ಆರ್ಮಿ ಆಫೀಸರ್ಸು ಆಮೇಲೆ OLX ಇವೆಲ್ಲ ನೋಡಿದ್ದೀರಾ. ಬಟ್ ಇದು ಹೊಸ ಟ್ರಿಕ್ಕು, ಹೊಸ ವೇಲ್ ಬಂದವೆ. ಹೇಗೆ ಅಂದರೆ, ಫೋನ್ಪೇಯಿಂದ ನನಗೆ ಒಂದು ಕಾಲ್ ಬರುತ್ತೆ, ಕಸ್ಟಮರ್ ಕೇರ್ ಅಂತ. ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಪರ್ಸನ್ ಕಾಲ್ ಮಾಡ್ತಾನೆ. ಅವನ ಹೆಸರು ವಿಜಯ್ ಕುಮಾರ್ ಅಂತ. ನೋಡಿ ಇಲ್ಲಿದೆ, ನಾನು ತೋರಿಸ್ತೀನಿ. ಸೊ ರೌಂಡ್ ಸರ್ಕಲ್ ಹಾಕಿದ್ದೀನಿ. ಸೊ ಅವನ ಹೆಸರದು. ಇದು ಟ್ರೂ ಕಲರಲ್ಲಿ ನಾನು ಇಟ್ಕೊಂಡು ನಾನು ಸ್ಕ್ರೀನ್ಶಾಟ್ ತೊಗೊಂಡಿರೋದು. ಸೊ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟು, ಫೋನ್ಪೇಲಿ ನಿಮಗೆ 4900 ರೂಪೀಸ್ ಕ್ಯಾಶ್ ಬ್ಯಾಕ್ ಥರ ಏನೋ ಬಂದಿದೆ, ನೀವು ಅದನ್ನ ಬೇಕಾದ್ರೆ ತೊಗೊಬೋದು. ನೀವು ಫೋನ್ಪೇಗೆ ಹೋಗಿ ನಾನು ಹೇಳೋ ಪ್ರೊಸೀಜರ್ ಮಾಡಿ, ಸೊ ನಿಮ್ಗೆ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಅಂತ ಅಂದ. ಓಕೆ ಅಂತಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂದ್ಕೊಂಡೆ. ಬೇಡ, ಅವನೇ ಹಾಗೆ ಇರಲಿ ಆನ್ಲೈನಲ್ಲೇ. ಸೊ ಲೌಡ್ ಸ್ಪೀಕರ್ ಹಾಕ್ತೀನಿ ಸರ್, ನೀವು ಹಾಗೆ ಎಕ್ಸ್ಪ್ಲೇನ್ ಮಾಡಿ, ನಾನು ಹಾಗೆ ಮಾಡ್ತೀನಿ ಅಂತಂದೆ. ಸೊ ಅಫ್ಕೋರ್ಸ್ ಯಾರಾದರೂ 4900 ಬಂದಿದೆ ಅಂತಂದರೆ ಅಫ್ಕೋರ್ಸ್ ಎಲ್ಲ ಖುಷಿ ಆಗಿರ್ತಾರೆ. ಸೊ ಅದೇ ಥರ ನಾನು ಖುಷಿ ಆದೆ. ಅವನು ಹಾಗೆ ಪ್ರೊಸೀಜರ್ ಹೇಳ್ತಾನೆ ಹೋದ. ಸೊ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಅಂತಂದ. ಬೆಲ್ ಐಕಾನ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಆದಮೇಲೆ ಪೇ ಅಂತ ಬರುತ್ತೆ, ಅದಾದ್ಮೇಲೆ UPI ಪಿನ್ ನೋಡಿಬೇಕು ಅಂತೆಲ್ಲ ಬರುತ್ತೆ ಅಂತ. ಸೊ ನಾನು ಬರೀ 2 ಪ್ರೊಸೀಜರ್ ಮಾತ್ರ ಮಾಡಿದೆ. ಸೊ 4900 ರೂಪೀಸ್ ಪೇ ಅಂತ ಇತ್ತು. ಸೊ ಅದ್ರ ಮೇಲೆ ಎಲ್ಲ ಡೀಟೇಲ್ಸು ಬಂದಿತ್ತು. ಅದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲಿ. ನೋಡಿ, ಇದು 4900 ರೂಪೀಸ್. ಸೊ ಇದಾದಮೇಲೆ ಈ ಪ್ರೊಸೀಜರ್ ಮಾಡಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಇದು ಮಾಡಿದ್ದೀನಿ. ಸೊ ನಾನಿಲ್ಲಿ ಪೇ ಅಂತ ಹೊಡೆದ್ಬಿಟ್ಟು UPI ಪಿನ್ ಹೊಡೆದಿದ್ರೆ, ಸೊ ನನ್ನ ಹತ್ರ ಇರೋ ಅಮೌಂಟ್ ಫುಲ್ಲು ಹೋಗ್ಬಿಟ್ಟಾಗಿರೋದು. ಸೊ ಅವ್ನು ನನಗೆ ಹೇಳಿರೋದೇನೋ, ನೀವು ಈ ಥರ ಪೇ ಅಂತೆಲ್ಲ ಹೊಡೆದಿದ ತಕ್ಷಣ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ, ನಮ್ಮ ಅಕೌಂಟಿಗೆ ಬರುತ್ತೆ ಅಂತ. ಸೊ ಅದು ನಮ್ಮ ಅಕೌಂಟಿಗೆ ಬರಲ್ಲ. ಈ ಫ್ರಾಡ್ ಕಾಲ್ ಮಾಡಿದ್ನೋ ಆ ಫ್ರಾಡ್ ಅಕೌಂಟಿಗೆ ಹೋಗಿರೋದು. ಸೊ ನನಗೆ ಡೌಟ್ ಬಂದು, ಸೊ ಅವ್ನು ಹೇಳೋದಕ್ಕೆಲ್ಲ ಮಾಡಿದೆ ಅಂತಲೇ ಹೇಳಿದೆ. ಸೊ ನಾನು ನೀವೇನು ಹೇಳ್ತೀರ ಅದೆಲ್ಲ ಮಾಡಿದೆ ಅಂತಲೇ ಅಂದೆ. ಆಮೇಲೆ ಫೋನ್ ಕಟ್ ಆಗೋಯ್ತು. ಒಂದು ಏನು ಕಟ್ ಮಾಡಿದ ಫೋನ್ ಅಂತಂದರೆ, ಅವನಲ್ಲಿ ಚೆಕ್ ಮಾಡ್ಕೊಳಕ್ಕೆ ಅಮೌಂಟ್ ಅವನಿಗೆ ಬಂದಿದೆಯಾ ಇಲ್ವಾ ಅಂತ. ಸೊ ರಿಟರ್ನ್ ನಾನೇ ಬೇಕು ಅಂತ ಕಾಲ್ ಮಾಡಿ ನಾಟಕ ಆಡಿದೆ. ಸೊ ನಮ್ಮದು ಅಕೌಂಟ್ ಕಟ್ ಆಗಿಬಿಟ್ಟಿದೆ, ನನಗೆ ಬಂದಿಲ್ಲ, ನನ್ನ ಅಕೌಂಟ್ ಹೋಗ್ಬಿಟ್ಟಿದೆ ನಿಮಗೆ ಹಾಗೆ ಅಂತೆಲ್ಲ ಹೇಳಿದೆ. ಹೌದಾ, ನಮ್ಗೆ ಯಾವುದು ಬಂದಿಲ್ಲ, ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳ್ತಾ ಇಲ್ಲ. ನಾನು ಅದಕ್ಕೆ ಅವ್ನಿಗೆ ಡೌಟ್ ಬರಬಾರ್ದು ಅಂತ ಅಂದ್ಬಿಟ್ಟು, ಸರ್ ನಿಮ್ದು ID ಕಳಿಸಿ ನನಗೆ, ಫೋನ್ಪೇ ನೀವು ಇದು ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಿಮ್ದು ID ಕಳಿಸಿ ನನಗೆ. ಸೊ ನಾನು ಒಂದ್ಸಲಿ ಚೆಕ್ ಮಾಡಿಕೊಂಡು ಇದು ಮಾಡ್ತೀನಿ ಅಂತಂದೆ. ಇಲ್ಲ, ಒಂದು ಕೆಲಸ ಮಾಡಿ, ಇನ್ನೊಂದು ಲಿಂಕ್ ಕಳಿಸ್ತೀನಿ ನಾನು ನಿಮಗೆ, 4900 ರೂಪೀಸೇ ಅಕಸ್ಮಾತ್ ನಮಗೆ ಬಂದುಬಿಟ್ಟಿದ್ರು ವಾಪಸ್ ನಿಮಗೆ ಬಂದುಬಿಡುತ್ತದು ಅಂತಂದ. ಸರಿ ಆಯಿತು, ಲಿಂಕ್ ಕಳಿಸಿ ಅಂತ ನಾನು ಹೇಳಿದೆ. ಹಾಗೂ ಒಂದು ಸೆಂಟ್ರಲ್ ಏನಂತ ಕೇಳ್ದೆ ಅಂದರೆ, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಮೌಂಟು ಅಂತ ಕೇಳ್ಕೊಂಡೆ. ಸೊ ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅಷ್ಟು ಅವನ ಕಡೆ ಕಳ್ಸ್ಕೊಳ್ಳೋದಕ್ಕೋಸ್ಕರ ಅವ್ನು ಪ್ಲಾನಿಂಗ್ ಇತ್ತು ಅಂತ ನನಗೆ ಅಲ್ಲಿ ಗೊತ್ತಾಗುತ್ತೆ. ಸರಿ, ಲಿಂಕು ಕಳಿಸಿಲ್ಲ. ನಾನೇನು ಮಾಡಿದೆ, ಲಿಂಕ್ ಕಳಿಸಿ ಸರ್, ನಾನು ಬೇಕಾದ್ರೆ ಕಳಿಸ್ತೀನಿ ನಿಮಗೆ. ಲಿಂಕ್ ಕಳಿಸ್ತಾ, ಸರ್ ನಿಮ್ದು ID ಕಳಿಸಿ, ನಾನು ವಾಪಸ್ ಬೇಕಾದ್ರೆ ನಿಮ್ಗೆ ಅದೇ ಕಳಿಸ್ತೀನಿ, ನನಗೆ ಯಾಕೆ ಭಯ ಆಗ್ತಿದೆ ಹಾಗೆ ಅಂತೆಲ್ಲ ಅಂದೆ. ಕಳಿಸ್ತೀನಿ ID ಕಳಿಸ್ತೀನಿ. ಅವನು ಸ್ಕ್ರೀನ್ಶಾಟ್ ಕೇಳೋಕ್ಕೆ, ನಾನು ID ಕೇಳೋಕ್ಕೆ. ಕೊನೆಯವರೆಗೂ ಇದೇ ಕಾನ್ವರ್ಸೇಷನ್ ಆಯಿತು. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ನಾನು ರೆಕಾರ್ಡ್ನು ನಿಮ್ಗೆ ಕಳಿಸ್ತೀನಿ. ಸೊ ಆ ರೆಕಾರ್ಡು ಕೇಳ್ಕೊಳ್ಳಿ. ಸೊ ಲಾಸ್ಟ್ವರೆಗೂ ಹಾಗೆ ಮಾಡ್ದೆ. ಸೊ ನಾನು ಬ್ಯಾಂಕ್ ಲ್ಯಾಂಗ್ವೇಜ್ ಯೂಸ್ ಮಾಡಿದೆ. ಸೊ ಎಂಥ ಕಸ್ಟಮರ್ ಕೇರ್ಗಳು ಯಾವ ಥರ ಮಾತಾಡ್ತಾರೆ, ಎಂಥ ಫ್ರಾಡ್ ಇವನು ಅನ್ನೋದು. ಸೊ ಇವಾಗ ನಾನು ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಬಟ್ ನಾನು ಹೇಳೋದು ಏನಂತಂದರೆ, ನಿಮಗೆ ಯಾವುದೇ ಸೋಷಿಯಲಲ್ಲಿ ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ OLX ಹೋಗ್ಬಿಡಿ. OLXಲ್ಲಿ ಆಗಲಿ ಯಾವುದೇ ಸೋಷಿಯಲ್ ಆನ್ಲೈನಿಂದ ನಿಮಗೆ QR ಕೋಡ್ಗಳೆಲ್ಲ ಕಳಿಸಿದ್ರೆ ಅಕ್ಸೆಪ್ಟ್ ಮಾಡ್ಕೊಬೇಡಿ. ಅದಕ್ಕೆ ಪೇ ನಾವು ಅಂತಲೂ ಕೊಡಬೇಡಿ. ಇಂಥ ಫ್ರಾಡ್ಗಳು ಮೇಯ್ನಾಗಿ ಆಮೇಲೆ ಆರ್ಮಿ ಆಫೀಸರ್ಸ್ ಅಂತ ಕಾಲ್ ಮಾಡ್ತಾರೆ. ಸೊ ಆದಷ್ಟು ಈ ನಾರ್ತ್ ಇಂಡಿಯನ್ನು ಬೆಂಗಾಲಿಗಳ ಥರ ಮಾತಾಡೋರನ್ನ ನಂಬಕ್ಕೆ ಹೋಗ್ಬೇಡಿ, ಕಸ್ಟಮರ್ ಕೇರ್ಗಳನ್ನ. ಸೊ ಬಿಫೋರ್ ಒಂದ್ಸಲ ಯೋಚನೆ ಮಾಡಿ ಪೇ ಮಾಡಿ. ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಅಡ್ವಾನ್ಸು ಕೊಡೋಕೆ ಹೋಗ್ಬೇಡಿ, ಅಡ್ವಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಏನೇ ಹೇಳಿದ್ರು ಆನ್ಲೈನಿಂದ ನೀವು ಫೋನ್ಪೇ, ಗೂಗಲ್ ಪೇಯಿಂದ ಯಾವುದೇ ಪ್ರೊಸೀಜರ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಸೊ ನಮ್ಮದೇನು ₹1 ಹೋಗಿಲ್ಲ. ಬಟ್ ನಾನು ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇರ್ತೀನಿ, ಯೂಟ್ಯೂಬ್ಸ್ ನೋಡ್ತಾ ಇರ್ತೀನಿ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೋಸ್ಕರ, ಫ್ರೆಂಡ್ಸ್ ಹೇಳಿರೋದಕ್ಕೋಸ್ಕರ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಇವಾಗ ನನಗೆ ಆಯ್ತದು. ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ಬಂದು ಹೇಳ್ತಾ ಇದ್ದೀನಿ. ಸೊ ಬೆಸ್ಟ್ ಆಫ್ ಲಕ್, ಎಲ್ಲ ಚೆನ್ನಾಗಿರಿ. ಸೊ ಒಂದ್ಸಲಿ ಇದೆಲ್ಲ ನೋಡಿ ಚೆಕ್ ಮಾಡಿ, ಇದನ್ನೆಲ್ಲರಿಗೂ ಫಾರ್ವರ್ಡ್ ಮಾಡಿ. ಸೊ ನನಗೆ ಇವಾಗ ಮಾಡೋಕ್ಕೆ ತುಂಬ ಕೆಲಸ ಇದೆ. ಬಟ್ ನಾನು ಇವಾಗ ಕೂತ್ಕೊಂಡು ಇದು ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ದಿನ ಯಾರಾದ್ರೂ ಮಾರಬಾರ್ದು. ಪಾಪ ಅವ್ರಿಗೂ ಫ್ಯಾಮಿಲೀಸ್ ಇರುತ್ತೆ. ಪಾಪ ಅವರು ₹1000, ₹2000 ಮನೆ ರೇಷನ್ ತೊಗೊಳೋದಕ್ಕೆ, ಬಾಡಿಗೆ ಕಟ್ಟೋದಕ್ಕೆ ಅಂತೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅವ್ರ ಕಾಸೆಲ್ಲ ತೊಗೊಂಡ್ಬಿಡ್ತಾರೆ. 3 ಲಕ್ಷ 5 ಲಕ್ಷ ಆಗಿರೋ ಕೇಸಸ್ ಇದೆಯಂತೆ. ಬೇಕಾದರೆ ಸುಪ್ರಿಯಾ ಲೀನಾ ಪ್ರಜ್ವಲ್ ಅಂತ ನಮ್ಮದೊಂದು ID ಇದೆ, ನಮ್ಮ ವೈಫ್ದು. ಅದ್ರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಅವ್ರದ್ದೆಲ್ಲ ಬೇಕಾದ್ರೆ ನೋಡಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ಯಾಮರು, QR ಕೋಡು ಇವ್ರ ಬಗ್ಗೆ ಎಲ್ಲ ಇದೆ, ಅದೊಂದ್ಸಲಿ ನೋಡ್ಕೊಳ್ಳಿ ಬೇಕಾದ್ರೆ. ಸೊ ಎಲ್ಲರಿಗೂ ಇದನ್ನ ಫಾರ್ವರ್ಡ್ ಮಾಡಿ ಅಂತ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಬೆಸ್ಟ್ ಆಫ್ ಲಕ್.
ಯಾರು ಮಾರಬೇಡಿ. ಸೊ ಇದನ್ನೆಲ್ಲ ಪ್ಲೀಸ್ ಎಲ್ಲರೂ ಸ್ಪ್ರೆಡ್ ಮಾಡಿಬಿಟ್ಟು ಜನಕ್ಕೆ ತಿಳಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ. ಜಾಸ್ತಿ ಇದು ಮಾಡ್ತಾ ಇರೋದು ನಾರ್ತ್ ಇಂಡಿಯನ್ಸು. ಇದು ಮೇಯ್ನಾಗಿ ಕರೆಯೋದು ಇದನ್ನ ಸೈಬರ್ ಕ್ರೈಮ್ ಅಂತ. ಸೊ ಇವ್ರನ್ನ ನಾವು ಹಿಡಿಯೋದಕ್ಕೆ ಆಗೋದೇ ಇಲ್ಲ, ಆಲ್ಮೋಸ್ಟ್ ಹಿಡಿಯೋಕ್ಕಾಗೋದೇ ಇಲ್ಲ. ಸುಮ್ಮನೆ ಚಿನ್ನಮ್ಮ, ಆಲ್ಮೋಸ್ಟ್ ಹಿಡಿಯೋಕ್ಕಾಗೋದೇ ಇಲ್ಲ. ಇವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಇವ್ರು ಏನು ಮಾಡ್ತಾರೆ, ಈ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಒಂದು ರೌಂಡ್ ಬರ್ತಾರೆ ಬೆಂಗಾಲಿಯಿಂದ. ಸೊ ನಾರ್ತ್ ಇಂಡಿಯಿಂದ ಎಲ್ಲಿಂದನೋ ಬರ್ತಾರೆ, ಬಂದು ಇಲ್ಲಿ ನನಗಿವಾಗ ಬೆಂಗಾಲಿ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಆ್ಯಕ್ಚುಲಿ ಬೆಂಗಾಲಿ ಅವನು ನನ್ನ ಹತ್ರ ಮಾತಾಡಿರೋದು. ಸೊ ನಾನು ಅದಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೆಂಗಾಲಿಯವರು ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಲ್ಲ. ಸೊ ನನ್ನ ಹತ್ರ ಮಾತಾಡಿರೋ ಅವ್ನು ಬೆಂಗಾಲಿ ಅವನು, ಓಕೆನಾ? ಯಾಕಂದರೆ ಬೇಕಾದ್ರೆ ನಿಮ್ಗೆ ರೆಕಾರ್ಡರಲ್ಲಿ ಅವ್ನು ಹೋಲ್ಡ್ ಇಟ್ಟಿದ್ದಾಗ ಆ ಕಂಟ್ರೀಲಿ ಅವ್ನು ಎಲ್ಲಿ ಸೊ ಅವ್ನು ಯಾವ ಜಾಗದಲ್ಲಿ ಯೂಸ್ ಮಾಡ್ತಾನೋ ಅದ್ರದ್ದು ಲ್ಯಾಂಗ್ವೇಜೇ ಫಸ್ಟು ಯೂಸ್ ಮಾಡ್ಕೊತಾರೆ. ಸೊ ಅದನ್ನ ಬೇಕಾದ್ರೆ ಅರ್ಥ ಮಾಡಿ. ಇಲ್ಲಿ ಈ ಥರ ಜಾಗಕ್ಕೆಲ್ಲ ಬಂದು ನಂಬರ್ಸ್ಗಳು ತೊಗೊಂಡು, ಇದೇ ಥರ ನಂಬರ್ಸ್ಗಳು ತೊಗೊಂಡು ಅವ್ರೇನು ಮಾಡ್ತಾರೆ, ಕಾಲ್ಗಳು ಮಾಡ್ತಾರೆ ನಮಗೆ. ಸೊ ಅವರು ಊರಿಗೆ ಹೋಗ್ಬಿಟ್ಟು, ಸೊ ನಾವೇನು ಅನ್ಕೊತೀವಿ, ನಮ್ಗೆ ಇಲ್ಲಿ ಗೊತ್ತಿರೋರೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಯ್ತೀನಿ. ಹಾಗೆ ಮಾತಾಡ್ತಾ ಬಟ್ ನಮಗೆ ತುಂಬ ಮೆಂಟಲಿ ಸಕ್ಕತ್ತಾಗಿ ಮಾತಾಡ್ತಾರೆ ಅವರು. ಅವ್ರಿಗೆ ಹೆಂಗೆ ಮೈಂಡ್ ವಾಶ್ ಮಾಡಬೇಕೆಲ್ಲ ಗೊತ್ತಿರುತ್ತೆ. ಸೊ ನೀವು ಇದನ್ನ ಪ್ಲೀಸ್ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಾಗಲಿ ಇದು ಏನಿದೆ ಪ್ರಾಬ್ಲಮ್ ಅಂತ. ಪ್ಲೀಸ್ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.